ರಾಜ್ಯಾದ್ಯಂತ ಮುಂಗಾರಿನ ಅಬ್ಬರ ಜೋರಾಗ್ತಿದೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಮುಂಗಾರು ಚುರುಕು ಪಡ್ಕೊಂಡಿದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಹಲವಾರು. ಕಾರವಾರ ತಾಲೂಕಿನ 10ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗಿದೆ. ಈಗ ಮುಂಗಾರು ಮಳೆಯಿಂದ ನೆರೆಯಲ್ಲಿ ಮಕ್ಕಳು, ಮಹಿಳೆಯರು, ವಯಸ್ಸಾಗಿರೋರು ಸಿಗಾಕೊಂಡಿದ್ದಾರೆ. ಅವ್ರನ್ನ ಬೋಟ್ ಮುಖಾಂತರ ರಕ್ಷಣೆ ಮಾಡ್ತಾ ಇದ್ದಾರೆ. ಸುಮಾರು 5 ಕುಟುಂಬಗಳನ್ನ ಬೋಟ್ ಮುಖಾಂತರ ಅಲ್ಲಿರುವಂತಹ ಸುತ್ತಮುತ್ತ ಗ್ರಾಮಸ್ಥರೇ ರಕ್ಷಣೆ ಮಾಡಿದ್ದಾರೆ. ಕಾರವಾರದ ಚಂಡಿಯ ಇಡೂರಿನಲ್ಲಿ ನೆರೆಯ ಆತಂಕ ಕಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಣಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದು. ಇದೀಗ ಬೋಟ್ ಮುಖಾಂತರ ಅವ್ರನ್ನ ದಡಕ್ಕೆ ಸೇರಿಸುವಂತಹ ಅಥವಾ ಸುರಕ್ಷಿತ ಸ್ಥಳಗಳಿಗೆ ಸೇರಿಸೋ ಪ್ರಯತ್ನಗಳಾಗ್ತದೆ. ಕಾರವಾರದ ಚಿತ್ರಣ ಪ್ರತಿನಿತ್ಯ ಅಲ್ಲಿ ಬರಿಗಾಲಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದವರು ಈಗ ಬೋಟ್ನಲ್ಲಿ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಕಾರವಾರದಲ್ಲಿ ಮುಂಗಾರು ಚುರುಕು ಪಡೆದುಕೊಂಡಿದ್ದು. ಮನೆಯೊಳಗೆಲ್ಲ ನೀರು ನುಗ್ಗಿದಾಗ ಎಲ್ಲಾದರೂ ಒಂದು ಸುರಕ್ಷಿತ ಜಾಗಕ್ಕೆ ಹೋಗ್ಲೇಬೇಕಲ್ವಾ? ಆ ಪರಿಸ್ಥಿತಿ ಬಂದಿದೆ. ಅಲ್ಲಿ ಕೆಲವು ಕಡೆ ಗುಡ್ಡ ಕುಸಿತಗಳಾಗ್ತಾ ಇದೆ. ಇನ್ನು ಕೆಲವು ಕಡೆ ರಸ್ತೆಯಲ್ಲಿ ಹರಿತಾ ಇರೋ ನೀರು ಮನೆಯೊಳಗೆ ಸೇರ್ಕೊಳ್ಳುತ್ತೆ. ಪುಟಾಣಿ ಮಕ್ಳು ಇರ್ತಾರೆ ಮನೆಯಲ್ಲಿ, ಬಾಣಂತಿಯರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಅವರೆಲ್ಲರೂ ಒಂದು ಕಡೆಗೆ ಸೇಫಾಗಿ ಸೇರಿಸೋದೇ ಒಂದು ರೀತಿ ಚಾಲೆಂಜ್ ಆಗಿದೆ ಜಿಲ್ಲಾಡಳಿತಕ್ಕೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಭಾಗದಲ್ಲಿ ಮಳೆ ಆರ್ಭಟ ಹೆಚ್ಚಾಗಿರುವಂಥದ್ದು. ಮಳೆಯಿಂದಾಗಿ ಈಗ ಈಡೂರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಈಗ ಆ ಗ್ರಾಮದಲ್ಲಿ ಜಲಾವೃತವಾದ ಪ್ರದೇಶದಿಂದ ಮಕ್ಕಳನ್ನು ಮತ್ತು ಅಶಕ್ತರನ್ನು ಇವತ್ತು ಕರೆತರ್ತಾ ಇರೋದನ್ನು ನೀವು ನೋಡ್ಬೋದು. ಈ ಭಾಗದಲ್ಲಿ ಈಗ ದೋಣಿಯ ಮೂಲಕ ಮಕ್ಕಳನ್ನು ಮತ್ತು ಅಶಕ್ತರನ್ನು ಕರೆದುಕೊಂಡು ಬರ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಅತಿ ಹೆಚ್ಚು ಮಳೆ ಆಗಿರುವಂಥದ್ದು. ಅದರಲ್ಲಿಯೂ ಈಡೂರು ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದಾವೆ. ಈ ಭಾಗದಲ್ಲಿ ಈಗ ಸಂಪೂರ್ಣವಾಗಿ ಜನ ಸಂತ್ರಸ್ತರಾಗಿರುವಂಥದ್ದು. ಮನೆಗಳು 20 ಮನೆಗಳು ಈಗಾಗಲೇ ಜಲಾವೃತವಾಗಿರೋದ್ರಿಂದಾಗಿ ಜನರನ್ನು ಅಲ್ಲಿಂದ ಕರೆತರೋದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ದೋಣಿಯಲ್ಲಿ ಕರೆತರ್ತಾರಂಥದ್ದು. ಮಕ್ಕಳು ಕೂಡ ಈಗ ರಕ್ಷಣೆ ಮಾಡಿ ಕರೆತರೋದನ್ನು ನೋಡ್ಬೋದು. ಆದರೆ ಜಿಲ್ಲಾಡಳಿತ ಈವರೆಗೂ ಕೂಡ ಈ ಭಾಗದಲ್ಲಿ ರಕ್ಷಣೆಗಾಗಿ ಬೇಕಾದಂತಹ ಜನರನ್ನು, ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ಭಾಗದಲ್ಲಿ ನೆನೆಸಿಲ್ಲ. ಇಲ್ಲಿಯ ಗ್ರಾಮಸ್ಥರೇ ಈ ಭಾಗದಲ್ಲಿ ಈಗ ಮಕ್ಕಳನ್ನು ರಕ್ಷಣೆ ಮಾಡಿಕೊಂಡು ಊರಿನಲ್ಲಿದ್ದಂಥ ಅಲ್ಲಿ ಏನು ನೀರಿನಲ್ಲಿ ಮುಳುಗಿದ್ದಂತಹ ಮನೆಗಳಲ್ಲಿ ಯಾರ್ಯಾರು ಇದ್ದರು ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಬಂದಿರುವಂಥದ್ದು ನೀವು ನೋಡ್ಬೋದು. ಈ ಬೋಟ್ನಲ್ಲಿ ಈಗ ಮಕ್ಕಳು ಕೂಡ ಇದ್ದಾರೆ, ಅಶಕ್ತರು ಕೂಡ ಇದ್ದಾರೆ. ಇನ್ನು ಮಾತಾಡಿಸ್ತೀವಿ. ಈಗ ಬೋಟ್ನವರು ಕೂಡ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ಹೇಗೆ ಎಲ್ಲೆಲ್ಲಿ ಇದಾಗಿದೆ? ಎಲ್ಲ ನೀರು ತುಂಬಿದೆ. ಇಲ್ಲಿ ಬೆಳಿಗ್ಗೆಯಿಂದ ಒಂದು 25 ಜನ ಲೇಡೀಸ್ ಮತ್ತು ಜೆಂಟ್ಸ್ ತಗೊಂಡು ಹೋಗಿದ್ದಾರೆ. ನಾವು ಬೆಳಿಗ್ಗೆಯಿಂದ ಯಾರು ಬರ್ತಾ ಇಲ್ಲ. ನಿನ್ನೆ ಡಿ ಸಿ ಬರ್ದು ನಮ್ಗೆ ಗೊತ್ತಿಲ್ಲ, ಏನಿಲ್ಲ. ಅವ್ರು ಬಂದರು ಹೋದರು ಅಷ್ಟೇ. ಅಲ್ಲ, ನಿನ್ನೆ ನೀರು ತುಂಬಿತಾ? ನಿನ್ನೆ ರಾತ್ರಿಗೆ ತುಂಬಿದೆ ಅಲ್ಲ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ ರಾತ್ರಿ ಎಲ್ಲ ತುಂಬಿಕೊಂಡಿದ್ದಿತ್ತು. ಎಲ್ಲ ರಾತ್ರಿ ಮಳೆ ಸುರಿದ್ರಿಂದ ರಾತ್ರಿ 12 ಗಂಟೆಯಿಂದ ಸುರಿತಾ ಇದ್ದಿತ್ತು. ಈಗ ಅಲರ್ಟ್ ಏನಾದ್ರು ಕೊಟ್ಟಿದ್ರಾ? ಅಲರ್ಟ್ ಕೊಟ್ಟಿದ್ದಾರೆ. ಬಟ್ ಏನು ಕೊನೆಗೆ ಏನಾದರೂ ಏನೂ ಇಲ್ಲ. ಯಾರು ಬರ್ತಾರೆ ನೋಡ್ತಾರೆ ಅಷ್ಟೇ. ಮತ್ತೇನು ಮೇಲೆ ಏನೂ ಇಲ್ಲ. ಅವ್ರು ಯಾರೂ ಬರಲ್ಲ. ಈಗ ನೀವು ಎಷ್ಟು ಜನ ಇಲ್ಲಿಂದ ರಕ್ಷಣೆ ಮಾಡ್ಕೊಂಡ್ಬಂದ್ರಿ? ನಾವೊಂದು 16-20 ಜನರಿಗೆ ರಕ್ಷಣೆ ಮಾಡಿದ್ದೇವೆ ಸರ್. ಬೆಳಗಿಂದ ರಾತ್ರಿ ಇಡೀ ಮಳೆ ಸುರಿತಾ ಇದೆ. ಇಲ್ಲಿ ಯಾರೂ ಬರೋದಿಲ್ಲ. ಬಂದರೂ ಇದು 10-11 ವರ್ಷದಿಂದ ನೇವಿದವ್ರದ್ದೇ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನೀರು ಕೆಳಗಡೆ ಹೋಗ್ತಾ ಇಲ್ಲ. ಈಗ ಕೃಷಿ ಜಮೀನು ಎಷ್ಟು ಹೋಗಿದೆ, ಮನೆ ಎಷ್ಟಾಗಿದೆ ನೋಡಿ ಅಲ್ಲ ಸರ್, ಪೂರಾ ಈ ಏರಿಯಾ ಪೂರ ಕೃಷಿ ಮಾಡೋ ಜಮೀನೇ ಇದು. ಈಗ ಕೃಷಿನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 12 ವರ್ಷ ಆಯಿತು. ಮನೆಗಳು ಎಷ್ಟಾಗಿದೆ? ಮೊನ್ನೆ ಒಂದು 20 ಮನೆ ಇದೆ ಸುಮಾರು. ಈ ಮಕ್ಕಳನ್ನೆಲ್ಲ ಕರ್ಕೊಂಡು? ಈ ಹೌದು, ಮಕ್ಕಳನ್ನ ಬೇರೆ ಊರಿಗೆ ಕಳಿಸ್ಕೊಟ್ಟಿದ್ದೇವೆ ನಾವು. ಈಗ ಬೆಳಿಗ್ಗೆಯಿಂದ ಒಂದು 20 ಜನ ಆಯಿತು. ಎಷ್ಟು ರಕ್ಷಣೆ ಮಾಡಿದ್ರಿ? ಈಗ 16-20 ಜನರಿಗೆಲ್ಲ ರಕ್ಷಣೆ ಮಾಡಿದ್ವಿ ಬೆಳಗಿಂದ. ನೀವು ನೋಡ್ಬೋದು. ಈಗ ಇದೇ ಬೋಟ್ನಲ್ಲಿ ಈಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಇನ್ನು ಪಕ್ಕದಲ್ಲಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ಈ ಇಡೀ ಗ್ರಾಮ ಈಗ ಜಲಾವೃತವಾಗಿರುವಂಥದ್ದು. ಹೀಗಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಇನ್ನು ಜನರನ್ನು ಅಷ್ಟು ಸುಲಭವಾಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇನ್ನೂ ಹೆಚ್ಚಿನ ಮಳೆ ಬಂದಾಗ ಗುಡ್ಡದಿಂದ ಹರಿದು ಬರುವಂತಹ ನೀರು ಈ ಭಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ನೀವು ನೋಡ್ಬೋದು, ಸಾಕಷ್ಟು ಜನ ಈಗ ರಕ್ಷಣೆಗಾಗಿ ಈ ಕಡೆ ನಿಂತಿರುವಂಥದ್ದನ್ನು ನೀವು ನೋಡ್ಬೋದಾಗಿದೆ. ಈ ಗ್ರಾಮದ ಪರಿಸ್ಥಿತಿ ಯಾಕೆಂತಂದರೆ ಕಳೆದ 4-5 ವರ್ಷದಿಂದ ಇದೇ ಪರಿಸ್ಥಿತಿ ಇರುವಂಥದ್ದು. ಬೋಟ್ನಲ್ಲಿ ಜನರನ್ನ ಕರ್ಕೊಂಡು ಹೋಗಬೇಕಾಗುತ್ತೆ. ಕರ್ಕೊಂಡು ಹೋಗುವಾಗ ಕೂಡ ಜಿಲ್ಲಾಡಳಿತ ಎಷ್ಟು ನಿರ್ಲಕ್ಷ್ಯ ಇದೆ ಅಂದರೆ, ಒಂದು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಲ್ಲ. ಲೈಫ್ ಗಾರ್ಡ್ ಇರ್ಬೋದು ಅಥವಾ ಏನು ರೆಸ್ಕ್ಯೂ ಟೀಮ್ ಇದೆ, ಆ ರೆಸ್ಕ್ಯೂ ಟೀಮನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿಲ್ಲ. ಈ ಗ್ರಾಮದಲ್ಲಿ ನಿನ್ನೆ ಜಿಲ್ಲಾಧಿಕಾರಿಗಳು ನೆಪಕ್ಕೆ ಮಾತ್ರ ಬಂದು ಹೋದರು. ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇಡೀ ಗ್ರಾಮ ಮುಳುಗಡೆ ಆಗಿದೆ. ಮಕ್ಕಳನ್ನು ಮತ್ತು ಅಶಕ್ತರನ್ನು ಗ್ರಾಮದವರೇ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಹೊರತು ಜಿಲ್ಲಾಡಳಿತದಿಂದ ಯಾವುದೇ ಒಂದು ಸಹಾಯ ಆಗ್ತಾ ಇಲ್ಲ. ಕಾಳಜಿ ಕೇಂದ್ರವನ್ನು ಕೂಡ ಇನ್ನೂವರೆಗೂ ತೆರೆದಿಲ್ಲ. ನೆಪಕ್ಕೆ ಮಾತ್ರ ಜಿಲ್ಲಾಡಳಿತ ಈ ಭಾಗದಲ್ಲಿ ಒಂದು ಬೋಟನ್ನು ಮಾತ್ರ ಕೊಟ್ಟಿತ್ತು. ಈಗ ನೀವು ನೋಡಿದರೆ ಇಡೀ ಗ್ರಾಮ ಇವತ್ತು ಜಲಾವೃತವಾಗಿದ್ದಾವೆ. ಗ್ರಾಮದ ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಆದರೆ ಜಿಲ್ಲಾಡಳಿತ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ಜನರೇ ಈಗ ಊರಲ್ಲಿರುವಂತಹ ಮಕ್ಕಳನ್ನು ಮತ್ತು ಅಶಕ್ತರನ್ನು ಕರೆದುಕೊಂಡು ಬರೋದನ್ನು ಕಾಣ್ಬೋದಾಗಿದೆ. ಕ್ಯಾಮ್ರಾಮ್ಯಾನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.